ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಈ ದಿನ ಶನಿವಾರ. ನಿನ್ನೆ ಗುಡ್ ಫ್ರೈಡೆ ದಿನದಂದು ಯೇಸುವಿನ ಶಿಲುಬೆಯ ಪ್ರೀತಿಯನ್ನು, ಆತನ ಶಿಲುಬೆಯ ತ್ಯಾಗವನ್ನು ಧ್ಯಾನಿಸಿದ್ದೀರಾ? ದೇವರ ಆಲಯಕ್ಕೆ ಹೋಗಿ ಬಂದಿದ್ದೀರಾ? ನಮ್ಮೆಲ್ಲರಿಗೂ ಸಾಧಾರಣವಾಗಿ ಕಾಣಿಸುತ್ತೆ, ಆದರೆ ಆ ದಿನ ಯೇಸು ಕ್ರಿಸ್ತನು ಮರಣ ಹೊಂದಿರುವಂತಹ ದಿನ. ಆತನು ಮಧ್ಯಾಹ್ನ 3 ಗಂಟೆಗೆಲ್ಲ ಮರಣ ಹೊಂದುತ್ತಾನೆ. ಸಾಯಂಕಾಲದವರೆಗೂ ಆ ಶಿಲುಬೆಯ ಮೇಲೆ ನೇತಾಡಲ್ಪಡುತ್ತಿರುವಾಗ ಏನಾಯಿತು ಎಂಬುದಾಗಿ ನಾವು ಈ ದಿನ ಧ್ಯಾನಿಸೋಣ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಕಣ್ಮುಂದೆ ಕಾಣುತ್ತಿರುವಂತೆ ನಿಮ್ಮ ವಾಕ್ಯದಲ್ಲಿ ನಮಗೆ ಕಾಣಿಸುವಂತಹ ನಿಮ್ಮ ಶಿಲುಬೆಯ ಮರಣ ಪುನರುತ್ಥಾನಗಳನ್ನು ನಾವು ಈ ಸಮಯದಲ್ಲಿ ಮತ್ತೊಂದು ಸಾರಿ ಮತ್ತಷ್ಟು ಮುಖ್ಯವಾಗಿ ಪಠಿಸುವುದಕ್ಕಾಗಿಯೂ ಧ್ಯಾನಿಸುವುದಕ್ಕಾಗಿಯೂ ನಮ್ಮ ಹೃದಯಗಳಿಗೆ ಅನ್ವಯಿಸಿಕೊಂಡು ಸಾಕ್ಷಿಗಳಾಗಿ ಜೀವಿಸಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಮ್ಮೆಲ್ಲರಿಗೆ ಗೊತ್ತಿರುವ ಪ್ರಕಾರ ಮಧ್ಯಾಹ್ನ 3 ಗಂಟೆಗೆ ಯೇಸು ತೀರಿತು. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ತಲೆಬಾಗಿಸಿ ಪ್ರಾಣ ಕೊಟ್ಟನು ಎಂಬ ಸಂಗತಿ ನಿನ್ನೆಯ ದಿನದಲ್ಲಿ ಧ್ಯಾನಿಸಿದ್ದೇವೆ. ಯೋಹಾನ ಸುವಾರ್ತೆ 18ನೇ ಅಧ್ಯಾಯ 38ನೇ ವಚನದಿಂದ ಓದುತ್ತಿದ್ದೇನೆ, ಕೇಳಿ. ಇದಾದ ಮೇಲೆ ಯೆಹೂದ್ಯರ ಭಯದಿಂದ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದ ಅರಮಿತಾಯದ ಯೋಸೇಫನು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅಪ್ಪಣೆಯಾಗಬೇಕೆಂದು ಪಿಲಾತನನ್ನು ಬೇಡಿಕೊಂಡನು. ಪಿಲಾತನು ಅಪ್ಪಣೆ ಕೊಡಲಾಗಿ ಅವನು ಬಂದು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋದನು. ಇದಲ್ಲದೆ ಮೊದಲು ಒಂದು ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದ ನಿಕೋದೇಮನು ಸಹ ರಕ್ತಬೋಳ ಅಗುರುಗಳನ್ನು ಕಲಸಿದ ಚೂರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು. ಅವರು ಯೇಸುವಿನ ದೇಹವನ್ನು ತಕ್ಕೊಂಡು ಬಂದು ಯೆಹೂದ್ಯರಲ್ಲಿ ಹೂಣಿಡುವ ಪದ್ಧತಿಯ ಪ್ರಕಾರ ಅದನ್ನು ಆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರು ಬಟ್ಟೆಯಲ್ಲಿ ಸುತ್ತಿದರು. ಆತನನ್ನು ಶಿಲುಬೆಗೆ ಹಾಕಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಸಮಾಧಿ ಇತ್ತು. ಅದರಲ್ಲಿ ಇದುವರೆಗೂ ಯಾರನ್ನು ಇಟ್ಟಿದ್ದಿಲ್ಲ. ಯೇಸುವನ್ನು ಅದರಲ್ಲೇ ಇಟ್ಟರು. ಅಲ್ಲಿಯವರೆಗೂ ಯೆಹೂದ್ಯರಿಗೆ ಭಯಪಟ್ಟ ಯೇಸುವಿನ ಶಿಷ್ಯನಾದ ಅರ್ಮಿತಾಯದ ಯೋಸೇಫನು ನಿತ್ಯ ಜೀವ ಹೊಂದಿಕೊಳ್ಳುವುದಕ್ಕೆ ಅರ್ಹನಾಗಬೇಕಾದರೆ ಏನ್ ಮಾಡಬೇಕೆಂದು ಕೇಳಿದ ವೃದ್ಧ ಬೋಧಕನಾದ ನಿಕೋದೇಮನು ತಿರುಗಿ ಹುಟ್ಟಬೇಕು ಎಂದು ಯೇಸು ಹೇಳಿರುವ ಮಾತಿನಲ್ಲಿ ಮತ್ತು ಯೇಸುವಿನಲ್ಲಿಯೂ ನಂಬಿಕೆ ಇಟ್ಟು ಈಗ ಆತನು ಶಿಲುಬೆಯ ಮೇಲೆ ಮರಣ ಹೊಂದಿದ್ದಾನೆ ಎಂದು ತಿಳ್ಕೊಂಡ ನಂತರ ಇನ್ನು ರಹಸ್ಯವಾಗಿ ಇರಲಾರದಂತೆ ಧೈರ್ಯದಿಂದ ಮುಂದೆ ಬಂದ ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 43ನೇ ವಚನ ಹೇಳುತ್ತೆ, ಹೀಗಿರಲಾಗಿ ಸಾಯಂಕಾಲವಾದಾಗ ಅರ್ಮಿತಾಯದ ಯೋಸೇಫನು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹ ತನಗೆ ಕೊಡಬೇಕೆಂದು ಬೇಡಿಕೊಂಡನು. ಯೇಸು ಕ್ರಿಸ್ತನ ಶಿಲುಬೆಯನ್ನು, ಆತನ ಪ್ರೀತಿಯನ್ನು, ಆತನ ತ್ಯಾಗವನ್ನು, ಆತನ ಮರಣವನ್ನು ಅನೇಕ ಸಾರಿ ಕೇಳ್ತಿರುವಂತಹ ನಾವು ದೇವರಿಗೋಸ್ಕರ ಧೈರ್ಯದಿಂದ ಏನಾದರೂ ಮಾಡ್ತಾ ಇದ್ದೇವಾ? ಪಾಪ ಮಾಡಲು ಧೈರ್ಯ ಮಾಡುವವರು ಎಷ್ಟೋ ಜನ ಇದ್ದಾರೆ. ಅವರ ಮೂರ್ಖತನವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಎಷ್ಟೋ ನೀಚ ಕಾರ್ಯ, ದ್ರೋಹ ಕಾರ್ಯ ಮಾಡುವಂಥವರಾಗಿ ಎಷ್ಟೋ ಜನ ಇದ್ದಾರೆ. ರಹಸ್ಯ ಶಿಷ್ಯರು ಯಾರೂ ಇಲ್ಲ ಪ್ರಿಯರೇ. ಯೇಸು ಕ್ರಿಸ್ತನಿಗೆ ಆತನು ರಹಸ್ಯವಾಗಿ ಶಿಲುಬೆಗೆ ಹಾಕಲ್ಪಡಲಿಲ್ಲ, ರಹಸ್ಯವಾಗಿ ಮರಣ ಹೊಂದಲಿಲ್ಲ. ಆತನ ವಿಷಯಗಳು ಯಾವುದೂ ಕೂಡ ರಹಸ್ಯವಾಗಿಲ್ಲ, ಎಲ್ಲರಿಗೂ ಓಪನ್ ಆಗಿದೆ. ನಮ್ಮ ಪರಿಶುದ್ಧ ಸತ್ಯವೇದದಲ್ಲಿ ಅದನ್ನು ಬರೆಸಿಟ್ಟಿದ್ದಾರೆ. ಅಲ್ಲಿಯವರೆಗೂ ರಹಸ್ಯವಾಗಿದ್ದ ನಿಕೋದೇಮನು ಅರಿಮಾಥಾಯದ ಯೋಸೇಫನು ಹೊರಗೆ ಬರ್ತಾನೆ. ಯಾಕೆಂದರೆ ಶಿಷ್ಯರಲ್ಲಿ ಒಬ್ಬರು ಕಾಣಿಸ್ತಾ ಇರಲಿಲ್ಲ. ಯೇಸು ಕ್ರಿಸ್ತನ ದೇಹವನ್ನು ಆ ಶಿಲುಬೆಯಿಂದ ಕೆಳಗಿಳಿಸಿ ಯೆಹೂದ್ಯರ ಸಂಪ್ರದಾಯದ ಪ್ರಕಾರ ಸುಗಂಧ ದ್ರವ್ಯಗಳನ್ನು ಹಚ್ಚಿ ನಾರು ಬಟ್ಟೆಯಿಂದ ಬ್ಯಾಂಡೇಜ್ ಕಟ್ಟಿದಂತೆ ಸುತ್ತಿ ಯೋಸೇಫನು ತನ್ನ ಸಮಾಧಿಯಲ್ಲಿ ಏನಂತೆ ತನಗೋಸ್ಕರ ಇಟ್ಟುಕೊಂಡಿರುವ ಸಮಾಧಿಯೊಳಗೆ ಯೇಸುವನ್ನಿಟ್ಟನು. ಅದೇ ಸ್ಥಳಕ್ಕೆ ಮಗ್ದಲದ ಮರಿಯಳು ಮತ್ತೊಬ್ಬ ಮರಿಯಳು ಇಬ್ಬರು ಬಂದು ನೋಡುತ್ತಾರೆ. ಉಳಿದಂತಹ ಶಿಷ್ಯರು ಈ ಶನಿವಾರದಂದು ಏನ್ ಮಾಡಿದರೆಂದು ಗೊತ್ತಿಲ್ಲ. ಆದರೆ ನಾವು ಎಷ್ಟೋ ನಂಬಿರುವಂತಹ ಯೇಸು ನಮ್ಮನ್ನು ಈ ರೀತಿ ಬಿಟ್ಟು ಹೊರಟೋದ್ರಲ್ಲವೇ? ನಾವು ಎಲ್ಲವನ್ನೂ ಬಿಟ್ಟು ಯೇಸುವನ್ನು ಹಿಂಬಾಲಿಸಿದೆವು. ಈಗ ಯೇಸುವೇ ನಮ್ಮನ್ನು ಬಿಟ್ಟು ಹೋದ್ರಲ್ಲವೇ? ಈಗ ನಮಗೆ ಯಾರಿದ್ದಾರೆ ದಿಕ್ಕು? ನಮಗೆ ಯಾರಿದ್ದಾರೆ ಗತಿ? ಈ ನಮ್ಮ ಗುರುವಿಲ್ಲದೆ, ಪ್ರಭುವಿಲ್ಲದೆ ಈ ಲೋಕದಲ್ಲಿ ಹೇಗೆ ನಾವು ಬದುಕಬೇಕು? ಹೇಗೆ
ಈ ನಿಂದೆ ಅವಮಾನಗಳನ್ನು ಹೇಗೆ ಅನುಭವಿಸಬೇಕೆಂದು ಎಲ್ಲಿರೋದು ಅಲ್ಲೇ ಸ್ತಬ್ಧವಾಗಿರುವಂತೆ ಒಂದು ಮೌನ ದಿನವಾಗುಳ್ಕೊಂಡಿತು. ಎಲ್ಲರೂ ಬಾಗಿಲು ಮುಚ್ಚಿಕೊಂಡು ಒಂದು ಕೋಣೆಯೊಳಗಿದ್ರು. ಅಷ್ಟೇ ಅಲ್ಲ, ಯೆರೂಸಲೇಮ್ ಪಟ್ಟಣವೆಲ್ಲ ಸ್ಥಗಿತವಾಯಿತು. ಏನಿದು? ಆತನು ಶಿಲುಬೆಯಿಂದ ಇಳಿದು ಬರುತ್ತಾನೆ ಅಂತ ಅಂದುಕೊಂಡೇವಲ್ಲವೇ? ಒಂದು ಮಹತ್ಕಾರ್ಯ ಮಾಡುತ್ತಾನಂದುಕೊಂಡೇವಲ್ಲವೇ? ಯಾಕೆ ಹೀಗೆ ನಡೆದಿತ್ತು ಎಂಬುದಾಗಿ ಆತನಲ್ಲಿ ನಂಬಿಕೆ ಇಟ್ಟಂಥವರು, ಆತನ ಮೇಲುಗಳನ್ನು, ಆತನ ಸ್ವಸ್ಥತೆಯನ್ನು ಹೊಂದಿದಂಥವರು, ಆತನ ಸ್ವಂತ ಮನೆಯವರು ಕೂಡ ಎಷ್ಟೋ ಆಶ್ಚರ್ಯಪಡುತ್ತಾರೆ. ಆದರೆ ಆ ರಾತ್ರಿಯ ಆತನನ್ನು ಸಮಾಧಿಯೊಳಗೆ ಇಡಲಾಯಿತು. ಶುಕ್ರವಾರ ರಾತ್ರಿ ಇಡಲಾಯಿತು. ಆ ಶನಿವಾರವೆಲ್ಲವೂ ಯಾವುದೇ ಸಂಘಟನೆ ನಡೆದಿರುವಂತೆ ಬೈಬಲ್ನಲ್ಲಿ ಹೇಳಲಾಗಿಲ್ಲ. ಸೇಡೆಲ್ಲ ತೀರಿ ಹೋಯಿತು. ಶಾಸ್ತ್ರಿಗಳಿಗೆ, ಫರಿಸಾಯರಿಗೆ ಇನ್ನು ಯಾರ ಮೇಲೆ ಸೇಡು ತೀರಿಸಿಕೊಳ್ತಾರೆ ಹೇಳಿ? ಅಂದುಕೊಂಡಂತೆ ಎಲ್ಲ ನಡೆದಿತ್ತು, ಅಂದುಕೊಂಡಂತೆ ಸಾಧಿಸಿದೆವು ಎಂಬುದಾಗಿ ಅಂದುಕೊಳ್ತಾ ಇದ್ರು. ಆದರೆ ಅವರ ಮನಸ್ಸಾಕ್ಷಿ ಅವರನ್ನು ರೋಧಿಸುತ್ತಾ ಇತ್ತು. ಪಿಲಾತನು ಕೂಡ ಕೈಯಂತೂ ತೊಳೆದುಕೊಂಡ, ಆದರೆ ಅವನ ಮನಸ್ಸಾಕ್ಷಿ ಮಾತ್ರ ಚುಚ್ಚುತ್ತಾ ಇತ್ತು. ನೀನು ನ್ಯಾಯಾಧಿಪತಿಯಲ್ಲವೋ? ನೀನು ನ್ಯಾಯ ಮಾಡಿದೀಯಾ? ನೀನು ಅನ್ಯಾಯದ ತೀರ್ಪು ವಿಧಿಸಿದೆಯೆಂದು ಅವನ ಮನಸ್ಸಾಕ್ಷಿ ಅವನಿಗೆ ಚುಚ್ಚುತ್ತಲೇ ಇತ್ತು. ಪಿಲಾತನ ಕುರಿತು ಚರಿತ್ರೆ ಹೇಳುವುದೇನೆಂದರೆ, ಅಂದಿನಿಂದ ಅವನು ದಿನಾಲು ತನ್ನ ಕೈಗಳನ್ನು ತೊಳೆದುಕೊಳ್ತಾ ಇದ್ದನಂತೆ. ಈತನ ದೋಷ ನನ್ನ ಮೇಲೆ ಬರದಿರಲಿ, ಈತನ ದೋಷ ನನ್ನ ಮೇಲೆ ಬರದಿರಲಿ ಎಂದು ಕೊನೆಗೆ ಅದೇ ಗಿಲ್ಟಿ ಕಾನ್ಷಿಯಸ್ನೊಂದಿಗೆ ಅವನು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದನು ಎಂಬುದಾಗಿ ಚರಿತ್ರೆ ಹೇಳುತ್ತೆ. ಶಿಷ್ಯರು ಕೂಡ ಬೇಜಾರಾಗುತ್ತಾರೆ, ತಮ್ಮ ಕೋಣೆಯಲ್ಲಿ ಕೂತ್ಕೊಳ್ತಾರೆ. ಒಬ್ಬರಿಗೊಬ್ಬರು ಮಾತಾಡಿಕೊಳ್ತಾ ಇಲ್ಲ, ಒಬ್ಬರಿಗೊಬ್ಬರು ಅವರು ಏನು ಹೇಳಿಕೊಳ್ತಾ ಇಲ್ಲ. ಆಧರಿಸಿಕೊಳ್ಳಲು ಕೂಡ ಯಾವ ಮಾತಿಲ್ಲ. ಅಯೋಮಯದ ಪರಿಸ್ಥಿತಿಯಲ್ಲಿ ಉಳುಕೊಂಡರು. ನಮ್ಮ ಜೀವಿತದಲ್ಲೂ ಕೂಡ ಕೆಲವೊಂದು ಸಾರಿ ಅಂತಹ ಪರಿಸ್ಥಿತಿಗಳು ಬರುತ್ತಾ ಇರುತ್ತವೆ. ಏನು ಅರ್ಥ ಆಗದ ಅಯೋಮಯ ಪರಿಸ್ಥಿತಿಯೊಳಗಡೆ ನೀವು ಸಿಕ್ಕಾಕೊಂಡಿದ್ದೀರಾ? ನಾನು ನಂಬಿದ ದೇವರೇನಾದರೂ ನನ್ನ ಕೈ ಬಿಟ್ಟಿದ್ದಾರೋ ಎಂಬ ಸಂದೇಹ ಉಂಟಾಗಿದೆಯಾ? ದೇವರು ನನ್ನ ಸಂಗಡ ಇದ್ರೆ ಯಾಕೆ ಹೀಗೆ ಆಗ್ತಿತ್ತೆಂಬ ವೇದನೆ ಇದೆಯಾ? ಎದುರು ನೋಡಿದ್ದೊಂದು ಆದರೆ ನಡೆದಿದ್ದೇ ಇನ್ನೊಂದು ಎಂಬ ಬಾಧೆ ಇದೆಯಾ? ದೇವರು ಕೂಡ ನನಗೆ ಸಹಾಯ ಮಾಡಲಿಲ್ವಲ್ಲ ಎಂಬ ದಿಗುಲು ಇದೆಯಾ? ನಿಮ್ಮ ನಿರೀಕ್ಷೆ ದಯವಿಟ್ಟು ಬಿಟ್ಟು ಬಿಡಬೇಡಿರಿ. ಆ ಸ್ತ್ರೀಯರು ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ರು. ಏನಾದರೂ ಯೇಸುವಿಗೋಸ್ಕರ ಮಾಡಬೇಕೆಂದು ಕನಿಷ್ಠ ಆಸೆ ಪಟ್ಟಿದ್ರು. ಆದರೆ ಅವರು ಕೂಡ ಆ ದಿನವೆಲ್ಲ ಅಳುತ್ತಾ ರೋಧಿಸುತ್ತಾ ಕೂತ್ಕೊಂಡಿರುವಂತೆ ಕಾಣುತ್ತೆ. ನೋಡಿ, ನಮ್ಮ ಮನೆಯಲ್ಲಿ ನಮಗೆ ಪ್ರಿಯರಾದವರು ಅಕಸ್ಮಾತಾಗಿ ಮರಣ ಹೊಂದಿದರೆ ಅದು ಹೇಗೆ ಅರ್ಥ ಮಾಡಿಕೊಳ್ಳಲಾಗುತ್ತೆ ನೋಡಿ. ಹೌ ಕ್ಯಾನ್ ವಿ ಡೈಜೆಸ್ಟ್ ಇಟ್? ಹೇಗೆ ಜೀರ್ಣಿಸಿಕೊಳ್ಳಲಾಗುತ್ತೆ? ನನ್ನ ತಾಯಿ ಬಿಟ್ಟು ಹೋದಳಲ್ಲವೇ ಮಧ್ಯದಲ್ಲಿಯೇ, ನನ್ನ ತಂದೆ ಬಿಟ್ಟು ಹೋದನಲ್ಲವೇ ಮಧ್ಯದಲ್ಲಿಯೇ, ನನ್ನ ಪ್ರಿಯ ಮಗನಿಗೆ ನಾನು ಎಷ್ಟೋ ಪ್ರೀತಿಸಿದ ಮಗ ಮರಣ ಹೊಂದಿದಾನಲ್ಲವೇ ಎಂಬ ಸಮಯದಲ್ಲಿ ಕೆಲವರು ಅಯೋಮಯದ ಪರಿಸ್ಥಿತಿಯಲ್ಲಿರುತ್ತಾರೆ. ಯೇಸು ಕ್ರಿಸ್ತನು ಮರಣ ಹೊಂದಲಿಲ್ಲ. ಆತನ ಶರೀರ ಎಲ್ಲರ ಶರೀರದಂತೆ ಕೊಳೆತು ಹೋಗಲಿಲ್ಲ. ಆತನು ಸಜೀವವುಳ್ಳಾತನು ಎಂದು ನಿರೂಪಿಸಿಕೊಂಡನು. ನಿಮ್ಮ ಮೌನಗಳಿಗೆ ಉತ್ತರವು ಯೇಸುವಿನ ಬಳಿಯಲ್ಲಿ ದೊರಕುತ್ತವೆ. ಒಂದು ವೇಳೆ ನಂಬಿಕೆ ಇಲ್ಲದಿದ್ದರೆ ಮೌನವಾಗಿರುವುದನ್ನು ಕಲಿಯಬೇಕು. ಬಾಯಿ ತೆರೆದ್ರೆ ಅಪನಂಬಿಕೆಯ ಮಾತುಗಳು ಬರುವುದರಿಂದ ನಿಮಗೆ ಅರ್ಥ ಆಗದ ವಿಷಯಗಳಲ್ಲಿ ಮೌನವಾಗಿ ಆಲೋಚಿಸಿ ಧ್ಯಾನಿಸಿರಿ. ಒಂದು ವೇಳೆ ಈ ಶಿಷ್ಯರು ಯೇಸು ಹೇಳಿರುವ ಮಾತುಗಳೆಲ್ಲವನ್ನು ಬಹುಶಃ ರಿವೈಸ್ ಮಾಡಿಕೊಳ್ತಿದ್ದೀರೇನು? ಹೌದಲ್ಲವೇ? ನಾನು ನಿಮ್ಮನ್ನು ಬಿಟ್ಟು ಹೋಗುವ ಕಾಲ ಸಮೀಪಿಸಿತು ಎಂದು ಯೇಸು ಹೇಳಿದಾರಲ್ಲವೇ? ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ನನ್ನ ದೇಹ ಎಂದು ಹೇಳಿದಾರಲ್ಲವೇ? ಇದು ನಿಮಗೋಸ್ಕರ ಸುರಿಸಲ್ಪಟ್ಟಿರುವ ಹೊಸ ಒಡಂಬಡಿಕೆಯನ್ನು ಸೂಚಿಸುವ ರಕ್ತ ಎಂದು ದ್ರಾಕ್ಷರಸವು ನಮಗೆ ಕೊಟ್ಟಿದಾರಲ್ಲವೇ? ನನ್ನ ರಾಜ್ಯವು ಇಹಲೋಕಕ್ಕೆ ಸಂಬಂಧವಾದದ್ದಲ್ಲವೆಂದು ಆತನು ಮುಂಚಿತವಾಗಿಯೇ ತಿಳಿಯಪಡಿಸಿದಾರಲ್ಲವೇ? ಆ ಪರಲೋಕ ರಾಜ್ಯಕ್ಕೆ ಸೇರಬೇಕಾದರೂ ಒಬ್ಬನು ಮಕ್ಕಳಂತೆ, ಚಿಕ್ಕ ಮಕ್ಕಳಂತೆ ತಗ್ಗಿಸಿಕೊಳ್ಳಬೇಕೆಂದು ಬೋಧಿಸಿದಾರಲ್ಲವೇ? ನಾನು ಹೋಗಿ ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡಿ ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರುವ ಹಾಗೆ ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆಂದು ಹೇಳಿದಾರಲ್ಲವೇ? ಆತನು ಮರಣ ಹೊಂದಲಿಲ್ಲ. ಆತನು ಪರಲೋಕಕ್ಕೆ ಆರೋಹಣವಾಗಿ ಹೋಗಿದ್ದಾನೆ, ತಿರುಗಿ ಬರುತ್ತಾನೆ ಏನೋ ಎನ್ನುವ ರೀತಿಯಲ್ಲಿ ಸಂದೇಹದಲ್ಲಿಯೇ ಅವರಿದ್ರು. ಆದರೆ ಯೇಸು ಹೇಳಿದಂತೆಯೇ ನೆರವೇರುವಂಥದ್ದು, ಹಳೆ ಒಡಂಬಡಿಕೆಯಲ್ಲಿ ಹೇಳಿರುವ ಪ್ರವಾದನೆಗಳೆಲ್ಲ ನೆರವೇರುವಂಥದ್ದು ಈ ಶಿಲುಬೆ ಮರಣ ಪುನರುತ್ಥಾನದಲ್ಲಿ ನಾವು ನೋಡುತ್ತೇವೆ. ನಮಗೆ ಗೊತ್ತು, ನಾಳೆ ಈಸ್ಟರ್ ಎಂದು, ಯೇಸುಕ್ರಿಸ್ತನ ಪುನರುತ್ಥಾನವನ್ನು
ಆತನು ಸಮಾಧಿಯೊಳಗಿಂದ ಎದ್ದು ಬಂದಿರುವ ವಿಷಯಗಳನ್ನು ಧ್ಯಾನಿಸುತ್ತಿದ್ದೇವೆಂದು ಅಂದಿನಿಂದ ಈ ದಿನದವರೆಗೂ ಆತನು ಆತ್ಮಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿಯೇ ಇದ್ದಾನೆಂದು, ನಾವು ಆತನ ಪ್ರೀತಿ ಸವಿಯುತ್ತಾ ಇದ್ದೇವೆಂದು, ಆತನೊಂದಿಗೆ ಜೀವಿಸುತ್ತಿದ್ದೇವೆಂದು, ಆತನ ರಾಜ್ಯಕ್ಕೋಸ್ಕರ ಎದುರು ನೋಡ್ತಿದ್ದೇವೆಂದು ನಂಬುತ್ತಿದ್ದೇವೆ. ಆದರೆ ಆ ದಿನ ಆ ಶಿಷ್ಯರಿಗೆ, ಆ ಯೆರೂಸಲೇಮಿನಲ್ಲಿರುವ ಜನರಿಗೆ ಆ ವಿಷಯ ಆ ಸಮಯದಲ್ಲಿ ಅಷ್ಟೊಂದು ಅವಗಾಹನ ಆಗಿರಲಿಲ್ಲ. ಆದಾಗ್ಯೂ ಯೇಸುವಿನಲ್ಲಿಯೇ ನಿರೀಕ್ಷೆ ಇಟ್ಟಿದ್ರು. ಯೇಸು ತಾನು ಹೇಳಿದ ಪ್ರಕಾರವೇ ಸಮಾಧಿಯನ್ನು ಗೆದ್ದು ಎದ್ದು ಬಂದರು. ಆತನು ಈಗ ಶಿಲುಬೆಯ ಮೇಲೆ ಇಲ್ಲ. ಏನೋ ಗುಡ್ ಫ್ರೈಡೆ ಅಂದ ಕೂಡಲೇ ಆತನು ಶಿಲುಬೆ ಮೇಲಿದ್ದಾನೆಂದು ಅಳ್ತಾ ಕೂತ್ಕೊಳ್ಳೋದು, ನಾಳೆ ಈಸ್ಟರ್ ಎಂದ ಕೂಡಲೇ ಆತನು ತಿರುಗಿ ಎದ್ದು ಬಂದಿದ್ದಾನೆ ಎಂದು ಸಂತೋಷದಿಂದ ತಿಂದು ಕುಡಿದು ಕುಣಿದಾಡುವಂತಹ ಹಬ್ಬ ಆಗಿದೆ ಅಂದುಕೊಳ್ಳೋದಾದರೆ ಅದು ಅಜ್ಞಾನ. ನನ್ನ ಕರ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿತ್ಯ ನಿರಂತರಕ್ಕೂ ಒಂದೇ ರೀತಿಯಾಗಿದ್ದಾರೆ. ಆತನು ನಮ್ಮೆಲ್ಲರಿಗೋಸ್ಕರ ಮರಣ ಹೊಂದಿದ್ದಾರೆ. ಬೈಬಲ್ ಹೇಳ್ತದೆ, ನಾವು ಆತನೊಂದಿಗೆ ಮರಣ ಹೊಂದಿರೋದಾದರೆ ಆತನೊಂದಿಗೆ ತಿರುಗಿ ಎದ್ದು ಬರುತ್ತೇವೆ ಎಂದು. ಆತನ ಮರಣ ಅನುಭವದಲ್ಲಿ ನಾವು ಕೂಡ ಸಮಾನ ಅನುಭವ ಹೊಂದಬೇಕೆಂದು, ಆತನ ಶ್ರಮೆಯ ಅನುಭವದಲ್ಲಿ ನಾನು ಸಮಾನ ಅನುಭವ ಹೊಂದಬೇಕೆಂದು ಆ ದಿನ ಪೌಲನು ಹೇಳಿದ ಪ್ರಕಾರವೇ ಈ ದಿನ ಒಂದು ಧ್ಯಾನದ ದಿನವಾಗಿ, ಒಂದು ಸಮರ್ಪಣೆಯ ದಿನವಾಗಿ, ಒಂದು ನಂಬಿಕೆಯ ದಿನವಾಗಿ ನಾವು ಆಚರಿಸುವವರಾಗಿರಬೇಕು. ನಮ್ಮ ದೇವರು ಸಜೀವವುಳ್ಳವನು. ನಮ್ಮ ಯೇಸು ಮರಣ ಜಯಿಸಿದಾತನು, ಪಾತಾಳ ಜಯಿಸಿದಾತನು, ಸೈತಾನನನ್ನು ಜಯಿಸಿದಾತನು ಆಗಿದ್ದಾನೆ. ಸಮಸ್ತವನ್ನು ಆತನ ಪಾದದ ಕೆಳಗೆ ಹಾಕಿ ನಮಗೆ ಪರಿಪೂರ್ಣ ಬಿಡುಗಡೆಯನ್ನು ಕೊಡುವ ಕರ್ತನಾಗಿದ್ದಾನೆ ಎನ್ನುವಂತಹ ಸಂಗತಿ ನಾವು ನಂಬೋಣ. ಈ ದಿನ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡಿರುವ ನೀವು ಕೂಡ ಇದು ಯಾಕೆ ಹೀಗಾಯ್ತು, ಅದು ಯಾಕೆ ಹೀಗಾಯ್ತು, ಇವ್ರು ಯಾಕೆ ಹೀಗೆ ಮರಣ ಹೊಂದಿದ್ರು, ನಮ್ಮ ಪ್ರಿಯರು ಯಾಕೆ ಮರಣ ಹೊಂದಿದ್ರು, ನಮ್ಗೆ ಯಾಕೆ ಈ ವಿಪತ್ತು ಬಂತು, ನಾವು ಏನೇನೋ ಆಶಿಸಿದರೂ ಸಹ ನಮ್ಗೆ ಯಾಕೆ ಇಂತಹ ಪರಿಸ್ಥಿತಿ ಬಂತು ಎಂಬುದಾಗಿ ಚಿಂತಿಸುವಂಥವರು ನೀವಾಗಿರೋದಾದರೆ, ಕತ್ತಲೆಯ ನಂತರ ಬೆಳಕು ಬರುತ್ತದೆ ಎಂದು, ರಾತ್ರಿಯ ನಂತರ ಹಗಲು ಬರುತ್ತದೆ ಎಂದು, ದುಃಖದ ನಂತರ ಸಂತೋಷ ಉಂಟಾಗುತ್ತದೆ ಎಂದು ನಂಬಿರಿ. ಒಂದು ಮುಕ್ತಾಯವು ನೂತನ ಪ್ರಾರಂಭಕ್ಕೆ ಕಾರಣವಾಗುತ್ತದೆ ಎಂದು ನಂಬುವವರಾಗಿರಿ. ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಮರಣದ ಮೂಲಕ ಗತವನ್ನು ಪೂರ್ತಿಯಾಗಿ ಅಳಿಸಿದ್ರು. ನೂತನತ್ವವನ್ನು, ಪುನರುತ್ಥಾನವನ್ನು ನಮಗೆ ಉಂಟು ಮಾಡುವಂಥದ್ದಾಗಿದೆ. ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಪೂರ್ವ ಸ್ಥಿತಿ ಹೋಗಿ ಈಗೋ ಎಲ್ಲವೂ ನೂತನವಾಯಿತು. ಯೇಸು ಕ್ರಿಸ್ತನು ಸಜೀವವುಳ್ಳವನು ಎಂಬ ಮಾತು ನಮ್ಮ ಕಿವಿಗಳಲ್ಲಿ ಪ್ರತಿಧ್ವನಿಸುವುದಾದರೆ, ಆತನು ಮರಣದಲ್ಲಿಯೇ ಇಲ್ಲ ಎಂಬುದನ್ನು ನಾವು ನಂಬಿಕೆಯಿಂದ ಒಪ್ಪಿಕೊಳ್ಳುವುದಾದರೆ, ನನ್ನ ಯೇಸು ತಿರುಗಿ ಬರುತ್ತಾರೆ, ನನ್ನನ್ನು ತನ್ನ ರಾಜ್ಯಕ್ಕೆ ವಾರಸುದಾರನಾಗಿ ಮಾಡಿಕೊಳ್ತಾರೆ ಎಂಬ ನಂಬಿಕೆ, ನಿರೀಕ್ಷೆ ಉಳ್ಳವರಾಗಿ ಆತನಿಗೆ ಮಹಿಮೆ ಪಡಿಸುವವರಾಗಿರ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಗುಡ್ ಫ್ರೈಡೆ ಈಸ್ಟರ್ ಸಂದರ್ಭದಲ್ಲಿ ನಿಮ್ಮ ಶಿಲುಬೆಯ ಮರಣ ಪುನರುತ್ಥಾನ ಕುರಿತು ನಾವು ಧ್ಯಾನಿಸುತ್ತಿರುವಾಗ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿರುವ ಕೊನೆಯ 3 ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿರುವ ವಿಷಯಗಳನ್ನು ನಾವು ಧ್ಯಾನಿಸುತ್ತಿರುವಾಗ, ಯಾವ ರೀತಿಯಾಗಿ ನೀವು ನಮಗೋಸ್ಕರ ತ್ಯಾಗ ಮಾಡಿದ್ದೀರಿ ಎಂದು, ಶಿಲುಬೆಯ ಮೇಲೆ ಯಜ್ಞ ಅರ್ಪಿಸಿದ್ದೀರಿ ಎಂಬುದನ್ನು ಮಾತ್ರವಲ್ಲದೆ ಮರಣದ ಮುಖಾಂತರ ಜಯಿಸಿ ನಮಗೋಸ್ಕರ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದೀರಿ ಎಂಬುದನ್ನು ನಾವು ಗುರುತಿಸಿ ನಂಬುವುದಕ್ಕೆ ಸಹಾಯ ಮಾಡಿರಿ. ಈ ಲೋಕದಲ್ಲಿ ನಾವು ಮರಣ ಹೊಂದಿದ ನಂತರವೂ ಕೂಡ ನಮಗೆ ಜೀವವಿದೆ, ನಿತ್ಯ ಜೀವ ಇದೆ ಎಂಬುದನ್ನು ನಂಬುವುದಕ್ಕೆ, ನಮ್ಮೆಲ್ಲರಿಗೆ ಜೀವ ಕೊಡುವುದಕ್ಕೋಸ್ಕರವೇ ನಮ್ಮ ಮರಣವನ್ನು ನೀವು ನುಂಗಿದ್ದೀರಿ ಎಂಬ ವಿಷಯವನ್ನು, ಮರಣದ ಕೊಂಡಿಯನ್ನು ಮುರಿದು ಹಾಕಿದ್ದೀರಿ ಎಂಬ ವಿಷಯವನ್ನು ನಂಬುವುದಕ್ಕೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಇತರ ದೇಶದಿಂದಲೂ ಸಹ ವೀಕ್ಷಿಸುವವರಾಗಿರೋದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಮೇಲಿಂದ ಮೇಲೆ ಟೈಪ್ ಮಾಡಿ ತಿಳಿಸಿರಿ. ಪ್ರತಿದಿನ ಉದಯ ಕಾಲದಲ್ಲಿ 7 ಗಂಟೆಗೆ ಈ ರೀತಿ ದೇವರ ವಾಕ್ಯ ನಿಮಗೆ ತಲುಪಿಸುತ್ತಿದ್ದೇವೆ. ದೇವರ ವಾಕ್ಯ ಕ್ರಮವಾಗಿ ಅನುದಿನದ ಧ್ಯಾನದ ಮೂಲಕ ನಿಮಗೆ 7 ಗಂಟೆಗೆ ಯೂಟ್ಯೂಬ್ನಲ್ಲಿ ತಲುಪಿಸುತ್ತಿದ್ದೇವೆ. ಅನೇಕರಿಗೆ ಇದರ ಕುರಿತಾಗಿ ತಿಳಿಸಿ
ಅವರು ಕೂಡ ವೀಕ್ಷಿಸುವಂತೆ ಅವರಿಗೂ ಸಹ ಪ್ರೋತ್ಸಾಹಿಸುವವರಾಗಿರಿ. ಹೀಗೆ ಸಾರಲ್ಪಡುವ ವಾಕ್ಯಗಳೆಲ್ಲ ವೀಕ್ಷಿಸುತ್ತಾ ಆಧ್ಯಾತ್ಮಿಕವಾಗಿ ಬಲ ಹೊಂದಿಕೊಳ್ಳಿರಿ. ಒಂದು ವೇಳೆ ಕರ್ತನು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಿಮ್ಮ ಕಾಣಿಕೆಗಳನ್ನು ಕಳಿಸುವುದಕ್ಕಾಗಿ ಜೈಪಾಲ್ ಫೌಂಡೇಶನ್ಸ್ QR ಕೋಡ್ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸಲಾಗ್ತಿದೆ. ನೀವು ಫೋನ್ ಪೇ, ಗೂಗಲ್ ಪೇ ಮುಖಾಂತರವೂ ನಿಮ್ಮ ಕಾಣಿಕೆ ಕಳಿಸಬಹುದು. ನಂಬಿಗಸ್ತರಾಗಿ ನಿಮ್ಮ ಕಾಣಿಕೆಯ ಸುವಾರ್ತೆ ಸೇವೆಗಾಗಿ ಬಳಸ್ತಿದ್ದೇವೆ. ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ಆಸೆಯುಳ್ಳವರಾಗಿದ್ದೇವೆ. ಸಭೆಗಳನ್ನು ಕಟ್ಟುವುದಕ್ಕಾಗಿಯೋ ಆಡಂಬರಕ್ಕಾಗಿಯೋ ಅಲ್ಲದೆ ಉಜ್ಜೀವನ ಕೂಟಗಳ ಮೂಲಕ, ಗೆಟ್ ಟುಗೆದರ್ಗಳ ಮೂಲಕ, ಪತ್ರಿಕೆಯ ಮೂಲಕ, ಟೆಲಿವಿಷನ್ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಪ್ರತಿಯೊಬ್ಬರಿಗೂ ಯೇಸುವಿನ ಸುವಾರ್ತೆ ತಲುಪಿಸುವುದಕ್ಕಾಗಿ ರಾತ್ರಿ ಹಗಲು ಪ್ರಯಾಸ ಪಡುವ ನಮ್ಮೆಲ್ಲರಿಗೋಸ್ಕರ ನೀವು ಪ್ರಾರ್ಥಿಸಿರಿ. ಇನ್ನೂ ಹೆಚ್ಚಿನ ವಿವರ ನೀವು ತಿಳಿದುಕೊಳ್ಳಲು ಬಯಸುವುದಾದರೆ 8939731313 ನಂಬರ್ಗೆ ನೀವು ಕಾಲ್ ಮಾಡಿರಿ. ನಿಮಗೆ ಹೆಚ್ಚಿನ ವಿವರ ಕೊಡಲಾಗುತ್ತೆ. ಕರ್ತನ ಚಿತ್ತವಿರುವುದಾದರೆ ನಾಳೆ ಉದಯ ಕಾಲದಲ್ಲಿ ಈಸ್ಟರ್ ಅಲ್ಲವು, ಹಾಗಾಗಿ 7 ಗಂಟೆಗೆ ಪ್ರತ್ಯೇಕವಾದ ಈಸ್ಟರ್ ಸಂದೇಶ ಕೇಳುವವರಾಗಿರೋಣ. ಈಸ್ಟರ್ ಸಂಡೇ ಆರಾಧನೆ ನಿಮ್ಮ ಸಭೆಗಳಲ್ಲಿ ನಡೆಯುವಾಗ ಆ ಆರಾಧನೆಗಳಲ್ಲಿ ತಪ್ಪದೆ ಪಾಲ್ಗೊಳ್ಳಿರಿ. ಹಾಗೆ ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.